ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಆಪ್ಷನ್ ಟ್ರೇಡಿಂಗ್ ಮಾಡಬೇಡಿ ಅಂತ ಎಲ್ರಿಗೂ ಹೇಳೋ ನಾನು ಯಾಕೆ ಆಪ್ಷನ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದೆ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ವಿಡಿಯೋದ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡ್ಕೋಬೋದು. ಏಪ್ರಿಲ್ 1ನೇ ತಾರೀಕು 50,000 ಕ್ಯಾಪಿಟಲಿಂದ ಆಪ್ಷನ್ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಕರೆಕ್ಟಾಗಿ ಇವತ್ತಿಗೆ 1 ತಿಂಗಳಾಗಿದೆ. 1 ತಿಂಗಳಾದಮೇಲೆ ಏನಾಯಿತು, ಪ್ರಾಫಿಟ್ ಆಯಿತಾ, ಲಾಸ್ ಆಯಿತಾ, ಏನು ಕತೆ ಅಂತ ನೋಡೋಣ. ನಿಮಗೆ ಗೊತ್ತಿರೋ ಹಾಗೆ ನಾನು ಫುಲ್ ಟೈಮ್ ಟ್ರೇಡರ್ ಅಲ್ಲ. ನಾನು ಪ್ರೈವೇಟ್ ಕಂಪನಿಯಲ್ಲಿ ಶಿಫ್ಟ್ ವೈಸ್ ಕೆಲಸ ಮಾಡ್ತಿರೋ ಒಬ್ಬ ಕಾಮನ್ ಎಂಪ್ಲಾಯಿ. ಹಾಗಾಗಿ ನಾನು ಪ್ರತಿದಿನ ಟ್ರೇಡ್ ಮಾಡಿಲ್ಲ. ಪ್ರಾಪರ್ ಸಿಸ್ಟಮ್ ಪ್ರಕಾರ ಎಂಟ್ರಿ ಇದ್ದಾಗ, ನಾನು ಆಫ್ ಡ್ಯೂಟಿ ಇದ್ದಾಗ ಮಾತ್ರ ಟ್ರೇಡ್ ಮಾಡೋದು. ಈ ತಿಂಗಳು ಆಲ್ಮೋಸ್ಟ್ 12 ದಿನ ಟ್ರೇಡ್ ಮಾಡಿದ್ದೆ. ಟ್ರೇಡ್ ಮಾಡಿದ ಪ್ರತಿದಿನ ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ. ಆದರೆ ನಾನೀಗ ಈ ಮಂತ್ P&L ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಡೈರೆಕ್ಟಾಗಿ PDF ಫೈಲ್ನೇ ಶೇರ್ ಮಾಡ್ತಿದ್ದೆ, ಆದರೆ ಅದರಲ್ಲಿ ಕೆಲವೊಂದು ಪರ್ಸ್ನಲ್ ಡೀಟೇಲ್ಸ್ ಇರೋದರಿಂದ ಸ್ಕ್ರೀನ್ಶಾಟ್ನ ಶೇರ್ ಮಾಡ್ತಿದ್ದೀನಿ. ಇದರಲ್ಲಿ ಪ್ರತಿಯೊಂದು ಮೈನರ್ ಡೀಟೇಲ್ ಕೂಡ ಇರುತ್ತೆ. ಮೊದಲದಾಗಿ ನೀವಿಲ್ಲಿ ಡೇಟ್ ಚೆಕ್ ಮಾಡಿಕೊಳ್ಳಿ. 1/4/2026 ಟು 1/5/2026 ಅಂತ ಇದೆ. ಅಂದರೆ ಆಲ್ಮೋಸ್ಟ್ 1 ತಿಂಗಳ ಡೇಟಾ ಇಲ್ಲಿ ಸಿಗುತ್ತೆ. ಅದರ ಕೆಳಗಡೆ ಪ್ರಾಫಿಟ್ ಆ್ಯಂಡ್ ಲಾಸ್ನ ತೋರಿಸ್ತಾ ಇದೆ, ಅದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಈಕ್ವಿಟಿ ಸೆಗ್ಮೆಂಟ್ ಅಂತ ಇದೆ. ಅದರಲ್ಲಿ ನೀವು ಸ್ಟಾಕ್ಸ್ ಅಥವಾ ETF ಮಾಡಿರೋ ಇನ್ವೆಸ್ಟ್ಮೆಂಟ್ನ ಇಲ್ಲಿ ತೋರಿಸುತ್ತೆ. ಇದರಲ್ಲಿ ನೀವು ಯಾವಾಗ ಬೈ ಮಾಡಿದ್ದು, ಯಾವಾಗ ಸೆಲ್ ಮಾಡಿದ್ದು, ಯಾವ ಪ್ರೈಸ್ಗೆ ಬೈ ಮಾಡಿದ್ದು, ಯಾವ ಪ್ರೈಸ್ಗೆ ಸೆಲ್ ಮಾಡಿದ್ದು, ರಿಯಲೈಸ್ಡ್ ಪ್ರಾಫಿಟ್ ಎಷ್ಟು, ಅನ್ರಿಯಲೈಸ್ಡ್ ಪ್ರಾಫಿಟ್ ಎಷ್ಟು, ಹೀಗೆ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಇರುತ್ತೆ. ನಾನು ಟ್ರೇಡಿಂಗ್ ಮಾಡ್ತಾ ಇರೋ ಈ ಅಕೌಂಟ್ ನಂದಲ್ಲ, ನನ್ನ ಬ್ರದರ್ ಅಕೌಂಟ್. ಅದರಲ್ಲಿ ಇರುವ ಇನ್ವೆಸ್ಟ್ಮೆಂಟ್ ಇಲ್ಲಿ ತೋರಿಸ್ತಾ ಇದೆ. ಅದರ ಕೆಳಗಡೆ F&O ಸೆಗ್ಮೆಂಟ್ ಡೀಟೇಲ್ಸ್ ಇದೆ. ಈ F&Oದ P&L ರಿಪೋರ್ಟಲ್ಲಿ ಹೇಗಿರುತ್ತೆ ಅಂದರೆ, ನೀವು ಸೇಮ್ ಎಕ್ಸ್ಪೈರಿಯ ಸೇಮ್ ಸ್ಟ್ರೈಕ್ ಪ್ರೈಸ್ ಟ್ರೇಡ್ ಮಾಡಿದ್ದಿದ್ರೆ ಅದನ್ನು ಟೋಟಲ್ ಮಾಡಿನೇ ಕನ್ಸಿಡರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು May 5 ಎಕ್ಸ್ಪೈರಿ ಇರೋ 25,200 ಕಾಲ್ ಆಪ್ಷನ್ 1 ಲಾಟ್ ಬೈ ಮಾಡಿದ್ದೀರಾ, ಅದನ್ನು ಸೆಲ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಅದೇ ರೀತಿ ನಾಳೆನೂ ಕೂಡ ಸೇಮ್ May 5ರ ಎಕ್ಸ್ಪೈರಿಯ 25,200 ಕಾಲ್ ಆಪ್ಷನ್ ಟ್ರೇಡ್ ಮಾಡಿದ್ದಿದ್ರೆ P&L ರಿಪೋರ್ಟಲ್ಲಿ ತೋರಿಸುವಾಗ ಇವೆರಡು ಕಂಬೈನ್ಡ್ ಆಗಿ ಬರುತ್ತೆ. ಅಂದರೆ ಬೈ ಕ್ವಾಂಟಿಟಿ 2 ಲಾಟ್ಸ್ ಅಂದರೆ 130 ಕ್ವಾಂಟಿಟಿ ಅಂತ ಬರುತ್ತೆ. ಇದನ್ನು ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ, ನಾನು 12 ದಿನ ಆಪ್ಷನ್ ಟ್ರೇಡಿಂಗ್ ಮಾಡಿದರೂ ಕೂಡ ಕೆಲವೊಂದು ದಿನ 2 ಟ್ರೇಡ್ ಮಾಡಿರೋದು ಕೂಡ ಇದೆ. ಹಾಗಾಗಿ ಟೋಟಲ್ 16ರಿಂದ 17 ಟ್ರೇಡ್ಸ್ ಆಗಿದೆ. ಆದರೆ P&Lಲ್ಲಿ ಕೇವಲ 12 ಟ್ರೇಡ್ಸ್ ಮಾತ್ರ ತೋರಿಸ್ತಿದೆ ಅಂತ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಿರೋದು. ನೀವಿಲ್ಲಿ ನೋಡ್ಬೋದು ಯಾವ ಟ್ರೇಡಲ್ಲಿ ಎಷ್ಟು ಕ್ಯಾಪಿಟಲ್ ಯೂಸ್ ಮಾಡಿದ್ದು, ಪ್ರಾಫಿಟ್ ಎಷ್ಟಾಯಿತು, ಲಾಸ್ ಎಷ್ಟಾಯಿತು ಅಂತ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಇನ್ನು ಮೇನ್ ಮ್ಯಾಟರ್, ಪ್ರಾಫಿಟ್ ಅಥವಾ ಲಾಸ್ ಎಷ್ಟಾಯಿತು ಅಂತ ನೋಡೋಣ. ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ ಆಪ್ಷನ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಂತ ಇದೆ. ಎಲ್ಲ ಟ್ರೇಡ್ ಸೇರಿ ನಾನು ಬೈ ಮಾಡಿರೋ ವ್ಯಾಲ್ಯೂ 2,11,259 ರೂಪಾಯಿ. ಸೆಲ್ ಮಾಡಿದ್ದು 2,12,527 ರೂಪಾಯಿ. ಆಗಿರೋ ಪ್ರಾಫಿಟ್ 1,267. ಆದರೆ ಇಲ್ಲಿಗೆ ಈ ಕತೆ ಮುಗ್ದಿಲ್ಲ. ಇದು ಕೇವಲ ಗ್ರಾಸ್ ಪ್ರಾಫಿಟ್ ಅಷ್ಟೇ. ಇದರಲ್ಲಿ 600 ರೂಪಾಯಿ ಬ್ರೋಕರೇಜ್, 150 ರೂಪಾಯಿ ಎಕ್ಸ್ಚೇಂಜ್ ಚಾರ್ಜಸ್, 42 ಪೈಸೆ ಸೆಬಿ ಚಾರ್ಜಸ್, 135 ರೂಪಾಯಿ GST, 318 ರೂಪಾಯಿ STT, ಸ್ಟ್ಯಾಂಪ್ ಡ್ಯೂಟಿ 5 ರೂಪಾಯಿ, ಇದೆಲ್ಲ ಸೇರಿ ಟೋಟಲ್ ಚಾರ್ಜಸ್ 1,209 ರೂಪಾಯಿ ಆಯಿತು. ನನಗೆ ಉಳಿದಿರೋ ಪ್ರಾಫಿಟ್ ಕೇವಲ 58 ರೂಪಾಯಿ. ಈಗ ಆಪ್ಷನ್ ಟ್ರೇಡಿಂಗಲ್ಲಿ ಚಾರ್ಜಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೊಂದು ಐಡಿಯಾ ಬಂದಿರಬಹುದು. ಇಲ್ಲಿ ನನಗೆ 58 ರೂಪಾಯಿ ಪ್ರಾಫಿಟ್ ಆದರೂ ಕೂಡ ನನಗೆ ಖುಷಿ ಇದೆ. ಯಾಕಂದರೆ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿರೋ ಮೊದಲೇ ಮಂತಿದು. ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ, ಪ್ರಾಫಿಟ್ ಅಂತೂ ಆಗಿದೆ. ನೆಕ್ಸ್ಟ್ ತಿಂಗಳು ಕೂಡ ಟ್ರೇಡಿಂಗ್ನ ಕಂಟಿನ್ಯೂ ಮಾಡ್ತೀನಿ, ಏನಾಗುತ್ತೆ ಅಂತ ನೋಡೋಣ. 1 ತಿಂಗಳು ಆಪ್ಷನ್ ಟ್ರೇಡಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಆಪ್ಷನ್ ಟ್ರೇಡಿಂಗ್ ಅನ್ನೋದು ಎಲ್ರಿಗೂ ಅಲ್ಲ. ಆಪ್ಷನ್ ಟ್ರೇಡಿಂಗ್ ಮಾಡಬೇಡಿ ಅಂತ ಈಗಲೂ ನಿಮಗೆ ಹೇಳ್ತೀನಿ. ಯಾಕಂದರೆ ನಾವು ಒಂದು ಟ್ರೇಡ್ಗೆ ಎಂಟ್ರಿ ಆಗ್ತೀವಿ, ಅದಕ್ಕೆ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್ ಕೂಡ ಸೆಟ್ ಮಾಡ್ತೀವಿ. ಆದರೂ ಕೂಡ ಆ ಟ್ರೇಡ್ ಕ್ಲೋಸ್ ಆಗೋವರೆಗೂ ಒಂಥರ ಟೆನ್ಷನ್ ಇದ್ದೇ ಇರುತ್ತೆ. ಆಪ್ಷನ್ ಟ್ರೇಡಿಂಗ್ಗೆ ಕಂಟ್ರೋಲ್ಡ್ ಮೈಂಡ್ಸೆಟ್ ತುಂಬಾ ಇಂಪಾರ್ಟೆಂಟ್. ಪ್ರಾಫಿಟ್ ಆದಾಗಲೇ ಬೇರೆ ಬೇರೆ ಥಾಟ್ಸ್ ಟ್ರಿಗರ್ ಆಗುತ್ತೆ, ಲಾಸ್ ಆದಾಗಲೇ ಬೇರೆ ಬೇರೆ ಥಾಟ್ಸ್ ಟ್ರಿಗರ್ ಆಗುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
ಇದೆಲ್ಲ ಬ್ಯಾಕ್ ಟೆಸ್ಟ್ ಮಾಡುವಾಗ ಅಥವಾ ಡೆಮೋ ಅಕೌಂಟಲ್ಲಿ ಟ್ರೇಡ್ ಮಾಡುವಾಗ ಗೊತ್ತಾಗಲ್ಲ. ಯಾವಾಗ ನಮ್ಮ ರಿಯಲ್ ಮನಿನ ಆ್ಯಡ್ ಮಾಡಿ ಟ್ರೇಡ್ ಮಾಡೋಕ್ಕೆ ಶುರು ಮಾಡ್ತೀವೋ ಆವಾಗ ಹೊಸ ಹೊಸ ಪ್ರಾಬ್ಲಮ್ಸ್ಗಳು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಇದಿಷ್ಟು ನನ್ನ ಎಕ್ಸ್ಪೀರಿಯೆನ್ಸ್. ನೀವೇನಾದರೂ ಆಪ್ಷನ್ ಟ್ರೇಡಿಂಗ್ ಮಾಡೋರಾಗಿದ್ದರೆ ನಿಮ್ಮ ಆಪ್ಷನ್ ಟ್ರೇಡಿಂಗ್ ಜರ್ನಿನ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.